ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಈಗ ನೀವು ನೋಡ್ತಾ ಇರೋದು ಧಾರೆ ಮುಹೂರ್ತದ ಒಂದು ಚಿತ್ರಣ. ಈ ಧಾರೆ ಮುಹೂರ್ತ ದೇವಸ್ಥಾನದ ಮುಂದೆನೇ ಆಗಬೇಕು. ಅವರೇ ಕಟ್ಟಿಸಿದ ಒಂದು ಗಣೇಶನ ದೇವಸ್ಥಾನ, ಆ ದೇವಸ್ಥಾನದ ಎದುರುಗಡೆನೇ ಮುಹೂರ್ತ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನಮ್ಮ ಅಕ್ಕನಿಗೆ, ಅಂದರೆ ಕೋ ಸಿಸ್ಟರ್ಗೆ. ಆ ಕಾರಣಕ್ಕೆ ಪೂರ್ತಿ ಅರೇಂಜ್ಮೆಂಟ್ಸ್ನ ನಾವು ದೇವಸ್ಥಾನದ ಮುಂದೆ ಮಾಡಿದ್ವಿ. ಅಲ್ಲಿ ಧಾರೆ ಮುಹೂರ್ತ ಮುಗಿಸ್ಕೊಂಡು ಮತ್ತೆ ಹುಡುಗ ಹುಡುಗಿನ ಚೌಲ್ಟ್ರಿಗೆ ಅಂದರೆ ಮ್ಯಾರೇಜ್ ಹಾಲ್ಗೆ ಕರ್ಕೊಂಡು ಹೋಗಿದ್ವಿ. ಇದು ನಾಗ ಪ್ರತಿಷ್ಠಾಪನೆ ಮಾಡಿದರು ಇತ್ತೀಚೆಗಷ್ಟೇ. ಅದರ ಒಂದು ನಿಮಗೆ ಕ್ಲಿಪ್ಪಿಂಗ್ನ ಹಾಕ್ತಾ ಇದ್ದೀನಿ ಇಲ್ಲಿ. ನೀವೇನೇ ಅನ್ನಿ ನ್ಯಾಚುರಲ್ ಫ್ಲವರ್ ಡೆಕೋರೇಷನ್ನೇ ತುಂಬ ಚೆಂದ ಕಾಣಿಸ್ತಲ್ವಾ. ಹಾಗೆ ಯಾವುದೇ ಪೂಜೆಗಿನ ಮುಂಚೆ ಕಂಕಣ ಕಟ್ಟಿಸ್ಕೋಬೇಕು, ಆಮೇಲೆ ವಿಭೂತಿ ಅರಿಶಿನ ಕುಂಕುಮ ಹಚ್ಕೊಂಡು ಕೂತ್ಕೋಬೇಕು. ತುಂಬ ಶಾಸ್ತ್ರೋಕ್ತವಾಗಿ ನಡೆಸಿದ್ರು ಪುರೋಹಿತರು. ತುಂಬ ಜನ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ, ತುಂಬ ಖುಷಿ ಪಡ್ತಾಯಿದ್ದಾರೆ ಈ ವಿಡಿಯೋಸ್ನ ನೋಡಿ. ಇವತ್ತಿಗೆ ನಮ್ಮ ಮ್ಯಾರೇಜ್ ಬ್ಲಾಗ್ಸ್ ಮುಗಿಯುತ್ತೆ. ಹುಡುಗಿನ ನಿನ್ನೆ ಮನೆ ತುಂಬಿಸ್ಕೊಂಡ್ವಿ, ಬಟ್ ನಾನು ಇರಲಿಲ್ಲ, ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಏನೇನೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಎಲ್ಲರೂ ಒಬ್ಬೊಬ್ಬರೇ ಬಂದು ಸೇರ್ಕೊಳ್ಳೋಕೆ ಶುರು ಮಾಡಿದ್ರು. ಹಾಗೆ ನಾನು ಇವತ್ತು ಈ ಧಾರೆ ಮುಹೂರ್ತಕ್ಕೆ ಉಟ್ಟಿರೋ ಸೀರೆ ಕೇರಳ ರೇಷ್ಮೆ ಸೀರೆ, ಅಂದರೆ ಸಿಲ್ಕ್ ಕಾಟನ್ ಸಾರಿ. ಅದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಅದಾದ ನಂತರ ರಿಸೆಪ್ಷನ್ಗೆ ನಾನು ಉಟ್ಕೊಂಡಿರೋಂಥ ಸೀರೆ ಇಳಕಲ್ ಸೀರೆ. ನನಗೆ ಸುಮಾರು 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆ ಸೀರೆನ ತೊಗೊಂಡು, ಹಾಗಾಗಿ ಅದರ ಬೆಲೆ ನೆನಪಿಲ್ಲ ನನಗೆ. ಇದು ಗಿಫ್ಟ್ ಕೊಟ್ಟಿದ್ದು, ಹಾಗಾಗಿ ಕೆಲವೊಂದು ಸಲ ಕೇಳ್ತಾ ಇರ್ತೀರಾ, ನನಗೆ ಬೆಲೆಗಳು ನೆನಪಿರಲ್ಲ. ಹಾಗೆ ಮಂಚೆ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ತೊಗೊಂಡಿರೋಂಥ ರೇಷ್ಮೆ ಸೀರೆನ ನೆನ್ನೆ ಹುಟ್ಟಿದ್ದೆ ನಾನು ರಿಸೆಪ್ಷನ್ಗೆ. ಅದು ಸುಮಾರು 13,000 14,000 ಆಗ್ಬೋದು ಸೀರೆ. ಕೇಳಿದೆ ನಾನು ನೆನ್ನೆ ಮಂಚಿ ಸರ್ಗೆ. ಮಂಗಳವಾದ್ಯದ ನಡುವೆ ಮದುವೆನೇ ಚಂದ. ಹುಡುಗಿಗೆ ಸೋದರ ಮಾವನ ಕೈಯಲ್ಲಿ ಬಾಸಿಂಗ ಕಟ್ಟಿಸ್ತಾ ಇದ್ದೀವಿ. ಬಾಸಿಂಗ ಕಟ್ಟಿಸಿದ ನಂತರ ಮೇಲ್ಮುಸ್ಕು ಅಂತ ಹೇಳಿ ಒಂದು ಸೀರೆನ ಹಾಕ್ಬಿಟ್ಟು ಆ ನಂತರ ಧಾರೆ ಎರೆದು ಕೊಡ್ತಾರೆ. ಅಷ್ಟು ಶಾಸ್ತ್ರಗಳನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಅಂತರ್ಪಟದ ಶಾಸ್ತ್ರ. ಅಂತರ್ಪಟ ಹಿಡಿದು ಹುಡುಗ ಹುಡುಗಿ ಮುಖ ನೋಡ್ದೇನೆ ತಲೆ ಮೇಲೆ ಅಕ್ಷತೆ ಆಮೇಲೆ ಜೀರಿಗೆ ಎಲ್ಲ ಹಾಕಿಸ್ತಾರಲ್ವ, ಅದೆಲ್ಲ ಆದ ನಂತರ ಧಾರೆ ಎರೆಯೋದು. ಹುಡುಗಿ ಗೋಲ್ಡ್ ಸಾರಿಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಹಾಗೆ ನಮ್ಮ ಹುಡುಗನೂ ಚೆನ್ನಾಗೇ ಇದ್ದಾನಲ್ವಾ. ಧಾರೆ ಎರೆಯೋಕ್ಕೆ ಮುಂಚೆ ತಂದೆ ತಾಯಿ ಸೋದರ ಮಾವಂದ್ರ ಕೈಯಲ್ಲಿ ಹಾಲು ತುಪ್ಪನ ಅಂದರೆ ತನಿ ಎರೆಯೋದು ಅಂತ ಹೇಳ್ತಾರೆ. ಅದಾದ ನಂತರ ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ. ಅಲ್ಲಿ ದೇವರ ಪ್ರತಿಷ್ಠಾಪನೆ ಆಗಿತ್ತಲ್ವ, ಅದೆಲ್ಲ ದೇವರುಗಳಿಗೆ ಪೂಜೆನ ಮಾಡಿಸ್ಬಿಟ್ಟು
ಆ ನಂತರ ಧಾರೆ ಮುಹೂರ್ತಕ್ಕೆ ಕೂರಿಸ್ತಾರೆ. ಮೊದಲಿಗೆ ಅವರಿಗೆ ಕಂಕಣನ ಕಟ್ತಾರೆ. ಮದುವೆಯಲ್ಲಿ ಕಟ್ಟೋ ಕಂಕಣ ತುಂಬ ಶುಭಕರವಾದದ್ದು. ಮದುವೆ ಆಗಿ ಇಷ್ಟು ದಿನಕ್ಕೆ ಅಂತ ಇದೆ, ಅಷ್ಟು ದಿನದ ನಂತರ ಚಪ್ರನ ತೆಗಿತಾರೆ. ಆ ಮದುವೆ ಮನೆ ಮುಂದೆ ಹಾಕಿರೋ ಚಪ್ರನ, ಆ ಚಪ್ರನ ತೆಗೆಯುವಾಗ ಈ ಕಂಕಣನ ಬಿಚ್ಚಿಸ್ತಾರೆ. ಈ ರೇಷ್ಮೆ ಪಂಚೆ, ಪೇಟ, ಶಲ್ಯ ಏನೋ ಒಂದು ರೀತಿ ನಮ್ಮ ಟ್ರೆಡಿಷನ್. ನಿಜವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅಲ್ವಾ, ಎಷ್ಟೊಂದು ಖುಷಿ ಕೊಡುತ್ತೆ. ನೀವೇನೇ ಹೇಳಿ, ನಮ್ಮ ಮಾಡರ್ನ್ ವ್ಯಾಲ್ಯೂಸ್ ನಾವೆಲ್ಲ ಇಟ್ಕೊಂಡಿದ್ರು, ಮಾಡರ್ನಾಗಿ ಎಷ್ಟೇ ಮಾಡರ್ನಾಗಿದ್ರೂ ನಮ್ಮ ಸಂಸ್ಕೃತಿಯ ಮುಂದೆ ಯಾವುದು ಹೆಚ್ಚಲ್ಲ, ಯಾವುದು ಚೆನ್ನಾಗಿದೆ ಅಂತ ಅನಿಸೋದೇ ಇಲ್ಲ. दास्यामि शम्भवेस्तुभ्यं शिवलोकाजिगेश्यां कन्यादान महोत्सवोऽस्तु धर्मे च अर्थे च ನಿಮ್ಮೆಲ್ಲರ ಶುಭ ಹಾರೈಕೆ ಮದುಮಕ್ಕಳ ಮೇಲಿರಲಿ. ಹಾಗೆ ಪರೋಕ್ಷವಾಗಿ ಮದುವೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ, ನಮ್ಮೆಲ್ಲ ಶಾಸ್ತ್ರಗಳಲ್ಲಿ ನೀವು ಇದ್ರಿ. ಇಲ್ಲಿ ನೋಡಿ, ನಾನು ಹುಟ್ಟಿರೋ ಸೀರೆ ಕೇರಳ ಸಿಲ್ಕ್ ಸಾರಿ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಶಾಸ್ತ್ರಗಳೇ ಚಂದ, ಅದು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ನೀವೇನಾದರೂ ಮದುವೆಗಳಿಗೆ ಹೋದರೆ ಶಾಸ್ತ್ರೋಕ್ತವಾಗಿ ನಡೆಯುವಂಥ ಆ ಮದುವೆನ ಕಣ್ಣು ತುಂಬ್ಕೊಳ್ಳಿ, ಭಾಗಿಯಾಗಿ ಅಂತಲೇ ಹೇಳ್ತೀನಿ. ಮಕ್ಕಳಿಗಂತೂ, ಈಗಿನ ಮಕ್ಕಳಿಗೆ ಏನು ಅಂದರೆ ಏನೂ ಗೊತ್ತಿರಲ್ಲ. ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಅದನ್ನು ಪಾಲಿಸಬೇಕು. ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯಗಳನ್ನು, ಮನೆಯಲ್ಲಿ ಆಚಾರ ವಿಚಾರಗಳನ್ನು, ಯಾರದ್ದೂ ಅಲ್ವಾ, ನಮ್ಮ ಮನೆಯಲ್ಲೇ ನಡೆದುಕೊಂಡು ಬಂದಿರೋಂಥ ಆಚಾರ ವಿಚಾರಗಳನ್ನು ಪಾಲನೆ ನಾವು ಮಾಡಬೇಕು. ಅದರಲ್ಲಿ ನಮ್ಮ ಮಕ್ಕಳನ್ನು ಭಾಗಿಯಾಗಿಸ್ಬೇಕು. ಆಗಲೇ ಇದನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸೋಕ್ಕೆ ಬೆಳೆಸೋಕ್ಕೆ ಸಾಧ್ಯ. ಹುಡುಗನ ಅಕ್ಕ, ಭಾವಂದರು, ಚಿಕ್ಕಪ್ಪಂದರು, ಚಿಕ್ಕಮ್ಮಂದರು, ಅವ್ರ ಸೋದರಿ ಮಾವ, ಅಪ್ಪ ಅಮ್ಮ, ಅತ್ತೆ ಮಾವ, ಈ ರೀತಿ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಅಲ್ಲಿ ಹಾಲು ತುಪ್ಪ ಅಂದರೆ ತನಿನ ಎರಿತಾರೆ. ಇದಾದ ನಂತರ ನಾವು ಡೈರೆಕ್ಟಾಗಿ ಚೌಟ್ರಿಗೆ ಹೊರಡ್ತೀವಿ. ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವೆಲ್ಲ ಚೌಟ್ರಿಗೆ ಹೋಗಿ ಅಲ್ಲಿ ಒಂದು ಚಿಕ್ಕದಾಗಿ ಫಂಕ್ಷನ್, ರಿಸೆಪ್ಷನ್ ಇರುತ್ತೆ. ಮುಗಿಸಿ ಮಧ್ಯಾಹ್ನದ ಊಟ ಆದ ನಂತರ ಡಿಸ್ಪಸ್ ಆಗ್ತೀವಿ ಎಲ್ಲರೂ. ಸುಮಾರು ಜನ ಇದರಲ್ಲಿ ನಿಮಗೆ ಪರಿಚಯ ಇದ್ದಾರೆ, ಇನ್ನು ಕೆಲವರು ಪರಿಚಯ ಇಲ್ಲ. ಮತ್ತೊಮ್ಮೆ ಒಬ್ಬೊಬ್ಬರಾಗಿ ಪರಿಚಯಿಸೋಕ್ಕೆ ತುಂಬ ಲೆಂದಿ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಇದನ್ನು ಧಾರೆ ಮುಹೂರ್ತದ ಈ ಕ್ಲಿಪ್ಪಿಂಗ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬನ್ನಿ ಈಗ ಚೌಲ್ಟ್ರಿಗೆ ಹೋಗೋಣ. ನಾನು ರೆಡಿಯಾಗಿ ಚೌಲ್ಟ್ರಿಗೆ ಹೋದೆ. ಚೌಲ್ಟ್ರಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಸುಮಾರು ಜನ ಬಂದಿದ್ದರು. ಆದರೆ ಇನ್ನು ಮದುಮಕ್ಕಳು ಬಂದಿರಲಿಲ್ಲ. ಸೊ ಅವ್ರಿಗಾಗಿ ಎಲ್ಲರೂ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ನೀವು ನೋಡ್ಬೋದು, ಒಂದು ಹುಡುಗ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಸ್ಟೇಜ್ ಮೇಲೆ. ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ಇಲ್ಲಿ ತೊಗೊಂಡಿದ್ದೀನಿ.
ಚಿಕ್ಕದಾಗಿ, ಯಾವುದು ನಿಮಗೆ ಬೋರ್ ಮಾಡಿಸಲ್ಲ. ಬಿಕಾಸ್ ಯಾರು ಅಂದರೆ ಯಾರೂ ಪರಿಚಯ ಇರಲ್ಲ, ಇದನ್ನೇನು ನೋಡೋದು ಅಂತ ತುಂಬ ಜನಕ್ಕೆ ಅನಿಸ್ಬೋದು. ಹಾಗಾಗಿ ನನಗೆ ಇದ್ದಿದ್ದ ಆಸೆ ಶಾಸ್ತ್ರಗಳನ್ನು ತೋರಿಸ್ಬೇಕು ಅಂತ. ಹಾಗಾಗಿ ಇಲ್ಲಿ ತನಕ ಮದುವೆ ಎಲ್ಲ ಶಾಸ್ತ್ರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟ, ಬೆಳಗ್ಗೆ ತಿಂಡಿಗೆ ಇಡ್ಲಿ, ವಡೆ, ಪೊಂಗಲಿತ್ತು, ಚಟ್ನಿ, ಸಾಂಬಾರು, ಪೊಂಗಲಿತ್ತು, ತುಂಬ ಚೆನ್ನಾಗಿತ್ತು. ಆದರೆ ಹಿಂದಿನ ದಿನದ ಊಟ ನಾನು ಹೇಳಬೇಕಿತ್ತು, ಬಟ್ ಅಷ್ಟು ಐಟಮ್ಸ್ ಇತ್ತು, ನನಗೆ ಹೇಳೋಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಡೆಸರ್ಟ್ಸ್ ಇತ್ತು, ಫ್ರೂಟ್ ಸಲಾಡ್ಸು, ಪಾನ್ ಇತ್ತು, ಎಲ್ಲ ಪ್ರತಿಯೊಂದು ಐಟಮು ಇತ್ತು. ತುಂಬ ಚೆನ್ನಾಗಿತ್ತು ಆರ್ಗನೈಸೇಷನ್ ಮಾತ್ರ. ನಾವಾಗಲೇ ಊಟಕ್ಕೆ ಹೋದಾಗಿದ್ದೆ ಲಾಸ್ಟ್ ಪಂಕ್ತಿಯಲ್ಲಿ, ಕೊನೆಗೆ ಊಟಕ್ಕೆ ಹೋಗಿದ್ವಿ. ನಾವು ನೋಡ್ಬೋದು ಜನ ಆಲ್ರೆಡಿ ಕಮ್ಮಿ ಆಗ್ತಾರೆ. ಫ್ಯಾಮಿಲಿ ಎಲ್ಲ ಲಾಸ್ಟಿಗೆ ಹೋದ್ವಿ. ಹಾಗೆ ಈಗ ಇರೋದು ಹುಡುಗನ ತಾಯಿ ಅಂದರೆ ನನ್ನ ಸಿಸ್ಟರ್, ಭಾವನ ಹೆಂಡತಿ, ಅವರ ಬರ್ತ್ಡೇ ಇತ್ತು ಅವತ್ತು. ಸೊ ಅದನ್ನು ಕೂಡ ಸ್ಟೇಜ್ ಮೇಲೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಪೂರ್ತಿ ಫ್ಯಾಮಿಲಿ. ಅದರಲ್ಲಿ ಎಷ್ಟೋ ಜನ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿದ್ರು, ಇರೋರನ್ನೆಲ್ಲರನ್ನು ಒಟ್ಟುಗೂಡಿಸಿ ಸ್ಟೇಜ್ ಮೇಲೆ ಸೇರಿಕೊಂಡು ನಾವು ಒಂದು ಆ ಸೆಲೆಬ್ರೇಷನ್ನ ಮಾಡಿದ್ವಿ. ನೀವು ಕೂಡ ನೋಡಿ ಎಷ್ಟು ಖುಷಿ ಪಡ್ತೀರಾ ನೋಡಿ. ಅಲ್ಲಿ ತನಕ ಸ್ಟೇಜ್ ಮೇಲೆ ಹೋಗಿಲ್ಲ ನಾವು, ಬಿಕಾಸ್ ಎಲ್ಲ ಜನ ಹೋಗಿ ಬರಲಿ, ಲಾಸ್ಟಿಗೆ ಫುಲ್ ಫ್ಯಾಮಿಲಿ ಹೋಗೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನಾನು ಹುಟ್ಟಿರೋ ಸೀರೆ ಇಳ್ಕಲ್ ರೇಷ್ಮೆ ಸೀರೆ, ಹಾಗೆ ಅರ್ಚನಾ ಹುಟ್ಟಿರೋ ಸೀರೆ ಕೂಡ ಇಳ್ಕಲ್ ರೇಷ್ಮೆ ಸೀರೆ. ಇಳ್ಕಲಲ್ಲಿ ತೊಗೊಂಡಂಥ ಸೀರೆ ಅದು. ಏನಕ್ಕೆ ಈ ಥರ ಕ್ರೌಡ್ ಮಾಡಿ ನಿಂತಿದ್ದೀವಿ ಗೊತ್ತಾ? ಇನ್ನು ಅವ್ರು ಬಂದಿಲ್ಲ, ಇವ್ರನ್ನ ಕರಿ ಅಂದರೆ ನಿಮಗೆ ಗೊತ್ತು, ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ಇದರಲ್ಲಿ ಅರ್ಧ ಫ್ಯಾಮಿಲಿ ಇದೆ, ಅರ್ಧ ಫ್ಯಾಮಿಲಿ ಇಲ್ಲ ಅಂತಲೇ ಅನ್ಕೋಬೋದು ನೀವು. ಅರ್ಧ ಫ್ಯಾಮಿಲಿಗೆ ಒಂದು ಫೋಟೋದಲ್ಲಿ ನಾವು ಬರಲ್ಲ, ಅಷ್ಟು ಜನ ಇದ್ದೀವಿ. ಮಕ್ಕಳನ್ನೆಲ್ಲ ಕೆಳಗೆ ಕೂರಿಸ್ಬಿಟ್ಟು ನಾವು ನಿಂತಿದ್ವಿ. ಇನ್ನು ಅರ್ಧ ಫ್ಯಾಮಿಲಿ ಅಲ್ಲಿ ಡಿಸ್ಪೋಸ್ ಆಗಿದ್ರು, ಕೆಲವರು ಬಂದಿರಲಿಲ್ಲ. ನಮ್ಮ ಭಾವನಿಗೆ ನನ್ನ ಸಿಸ್ಟ್ರು ಸೋದರ ಅತ್ತೆಯ ಮಗಳು, ನಮ್ಮ ಮಾವನವರ ತಂಗಿ ಮಗಳು. ಹಾಗಾಗಿ ಅವರು ಕೂಡ ಅವ್ರ ಕಡೆ ಕೂಡ ಎಲ್ಲರೂ ರಿಲೇಟಿವ್ಸ್, ನಮ್ಮ ಬ್ಲಡ್ ರಿಲೇಟಿವೇ ಆಗ್ತಾರೆ ಅವರು. ಹಾಗಾಗಿ ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಮ್ಮದು. ಹುಡುಗನಿಗೆ ಒಂದು ಮ್ಯಾರೇಜ್ ಕೇಕ್ನ ಕಟ್ ಮಾಡಿಸಿದ್ರು ಅವ್ನ ಫ್ರೆಂಡ್ಸ್ ಎಲ್ಲ ಬಂದು. ಬಟ್ ಇಲ್ಲಿ ಅಕ್ಕನಿಗೆ ಬರ್ತ್ಡೇ ಕೇಕ್ ತಂದು ನಾವೆಲ್ಲ ಒಂದು ಅಂದರೆ ಈ ಥರ ಸೆಲೆಬ್ರೇಟ್ ಮಾಡಲ್ವಲ್ಲ, ಒಂದು ಖುಷಿಗೆ ಎಲ್ಲರೂ ಸೆಲೆಬ್ರೇಟ್ ಮಾಡಿಸಿದ್ವಿ. ನೀವು ನೋಡ್ಬೋದು, ಏನು ಗೊತ್ತಾ, ನಮ್ಮ ಅಕ್ಕ ಮೊಟ್ಟೆ ಎಲ್ಲ ಮುಟ್ಟಲ್ಲ. ಹಾಗಾಗಿ ಆ ನೈಫ್ ಇರುತ್ತಲ್ಲ ಅದರಲ್ಲೇ ಕೇಕ್ ತಿನ್ಸೋಕ್ಕೆ ಹೋದ್ರು, ಮತ್ತೇನು ಮುಟ್ಟೋದು ಅಂತ ನಾವೆಲ್ಲ ಅಲ್ಲೇ ತಮಾಷೆ ಮಾಡಿ ಕಡೆ ಕೇಕ್ ತಿನ್ನಿಸಿದ್ದು ಆಯಿತು, ಅವರ ವ್ರತ ಭಂಗ ಆಗಿದ್ದು ಆಯಿತು. ಎಲ್ಲರ ಮುಖದಲ್ಲಿ ಆ ಸ್ಮೈಲ್ನ ನೀವು ಒಬ್ಸರ್ವ್ ಮಾಡ್ಬೋದು. ಎಷ್ಟು ನೋಡಿ, ಆ ನೈಫಲ್ಲಿ ತಿನ್ಸಕ್ಕೆ ಹೋಗ್ತಾರೆ, ನಾವೆಲ್ಲ ಏಂತಕ್ಕೆ ಹೋಗ್ಬಿಟ್ಟು ನೈಫ್ ತೆಗೆಸಿ ಮತ್ತೆ ಕೈಯಲ್ಲಿ ಕೇಕ್ ಮುಟ್ಟೋ ಹಾಗೆ ಮಾಡಿ ಕೇಕ್ ತಿನ್ನಿಸಿ, ಕೆನ್ನೆಗೂ ಎಲ್ಲ ಕೇಕ್ ಹಚ್ಚಿದ್ರು. ಬಟ್ ಅದು ಯಾರೋ ಒಬ್ಬರು ಹಚ್ಚಿದ್ರು, ಅದು ಇಷ್ಟ ಆಗದೆ ಅದಕ್ಕೆ ಮತ್ತೆ ಅದನ್ನೆಲ್ಲ ಒರೆಸ್ಬಿಟ್ಟು ಎಲ್ಲರೂ ಫೋಟೋಗೆ ನಿಂತ್ಕೊಂಡ್ವಿ. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಇರೋರನ್ನೆಲ್ಲ ನಾನು ಸಾಧ್ಯವಾದರೆ ಈಗ ಪರಿಚಯಿಸ್ತೀನಿ, ಇನ್ನು ಕೆಲವರು ಮಿಸ್ ಆಗಿದ್ದಾರೆ. ತುಂಬ ಜನರು ಸೀರೆ ಬಗ್ಗೆ ನೆನ್ನೆ ಕೇಳ್ತಾ ಇದ್ರಿ. ನಾನು ಮಂಚಿ ಸರಿಗೆ ಕಾಲ್ ಮಾಡಿದೆ, ಸರ್ ನಂಗೆ ಮರ್ತೋಗಿದೆ ಎಷ್ಟು ರೇಟ್ ಅದು ಅಂತ. ಅದರಲ್ಲಿ ಇವಾಗ ಬಾರ್ಡ್ರ್ ಕೂಡ ಬರುತ್ತಂತೆ. ನಾನು ಹುಟ್ಟಿರೋದು ಪ್ಲೇನ್ ಪಾಟ್ಲಿ ಪಲ್ಲು ರೇಷ್ಮೆ ಸೀರೆ, ಮಂಚಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಬೆಂಗಳೂರಲ್ಲಿ. ಸೊ ನಿಮಗೆ ಆ ಥರ ಸೀರೆ ತುಂಬ ಜನ ನೆನ್ನೆ ಕೇಳಿದಾರಂತೆ. ಅದು ಒಂದು 13,000 ಮೇಲೆ ಇರ್ಬೋದು. ಸರ್ಗೆ ಕಾಲ್ ಮಾಡಿ ನೀವು ವಿಚಾರಿಸ್ಬೋದು. ಹಾಂ, ಹುಡುಗನೇ ಹಚ್ಚಿದ್ದು ಕೇಕು. ಅವ್ರ ಸೋದ್ರ ಮಾವ ಅಂದರೆ ಸಿಸ್ಟರ್ ತಮ್ಮ ಎಲ್ಲ ಕ್ಲೀನ್ ಮಾಡಿ ಮುಖ ಎಲ್ಲ ಒರೆಸಿ ಆಮೇಲೆ ಫೋಟೋಗೆ ನಿಲ್ಲಿಸಿದ್ರು. ಒಂದು ಖುಷಿಪ್ಪ, ನಿಜ ಹೇಳ್ತೀನಿ. ಈ ಥರ ಎಲ್ಲರೂ ಸೇರಿಕೊಂಡಾಗ ಆ ಮೊಮೆಂಟ್ಸ್ ಇರುತ್ತಲ್ಲ, ಅದು ಲೈಫ್ ಟೈಮ್ ನಾವು ಚೆರಿಷ್ ಮಾಡ್ಬೋದು. ಅದರಲ್ಲೂ ನನ್ನ ಯೂಟ್ಯೂಬಲ್ಲಿ ಹಾಕಿದರೆ ಮಾತ್ರ ನಾವಿರೋವರೆಗೂ, ಯೂಟ್ಯೂಬ್ ಅನ್ನೋದು ಇರೋವರೆಗೂ ಅದನ್ನು ನಾವು ಚೆರಿಷ್ ಮಾಡ್ತಾ ಇರ್ಬೋದು.
ಈಗ ನೋಡಿ ಎಲ್ಲಾರನ್ನೂ ಆ ಫೋಟೋಗ್ರಾಫರ್ಸ್ ಒಂದು ಕಷ್ಟಪಟ್ಟಿದ್ದಾರೆ ನಮ್ಮನ್ನೆಲ್ಲ ಕೂರಿಸೋದಕ್ಕೆ. ಯಾರನ್ನು ಕೂರಿಸ್ಬೇಕು, ಯಾರನ್ನು ನಿಲ್ಲಿಸ್ಬೇಕು, ಕಡೆಗೆ ಉದ್ದ ಇರೋ ಎಲ್ಲ ಮಕ್ಕಳನ್ನು ಕೆಳಗಡೆ ನೀಲ್ ಡೌನ್ ಮಾಡಿಸ್ಬಿಟ್ಟು ನೋಡಿ, ಎಲ್ಲರೂ ನೀಲ್ ಡೌನ್ ಮಾಡಿಸಿ, ದೊಡ್ಡವರೆಲ್ಲ ಕಪಲ್ ಅಂದರೆ ಗಂಡ ಹೆಂಡತಿ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಈ ಮಕ್ಕಳನ್ನೆಲ್ಲ ನೀಲ್ ಡೌನ್ ಮಾಡಿಸಿದ್ರು. ಆದರೂ ಇದು ನಾನು ಹೇಳ್ತೀನಿಲ್ಲ, ಅರ್ಧ ಜನ ಇದ್ದೀವಿ, ಅರ್ಧ ಜನ ಇಲ್ಲ, ಇನ್ನೂ ಸುಮಾರು ಜನ ಇಲ್ಲ ಇದರಲ್ಲಿ. ಎಲ್ಲರೂ ಸೇರಿದರೆ ಮಾತ್ರ ನಿಜವಾಗ್ಲೂ ಒಂದು ಜಾತ್ರೆನೇ ಆಗುತ್ತೆ, ಅಷ್ಟು ಜನ ಇದ್ದೀವಿ ನಾವು ಫ್ಯಾಮಿಲಿಯಲ್ಲಿ. ಅರ್ಚನಾ ಕೆಳಗಡೆ ಕೂತಿದ್ದಾಳಲ್ಲ, ಅದು ಕೂಡ ಇಳ್ಕಲ್ ರೇಷ್ಮೆ ಸೀರೆ, ಸಂಗೀತನ ಹತ್ರ ತೊಗೊಂಡಿರೋ ಸೀರೆ. ಫೋಟೋಗ್ರಾಫರ್ ಹೋಗ್ಬಿಟ್ಟು ಹುಡುಗನಿಗೆ ತಲೆ ಬಾಚ್ತಾಯಿದ್ರು. ನಾವೆಲ್ಲ ಅವ್ರಿಗೆ ತಮಾಷೆ ಮಾಡ್ತಾಯಿದ್ವಿ, ಪೌಡ್ರ್ ಹಚ್ಚಲ್ವಾ ಅಂಥೇಳಿ. ಹಚ್ತೀನಿ, ರೆಡಿ ಇದೆ, ಹಚ್ಬಿಡ್ಲಾ ಅಂತ ಅವರು ಕೂಡ ಇದು ಮಾಡ್ತಾಯಿದ್ರು. ಪಾಪ ನೋಡಿ ಹರಸಾಹಸ ಪಡ್ತಾಯಿದ್ದಾರೆ ಅವರೆಲ್ಲರೂ ನಿಲ್ಸೋಕ್ಕೆ. ಅವ್ರು ರೆಡಿ ಅನ್ನೋಷ್ಟರಲ್ಲಿ ಮಕ್ಕಳಾಗಲೇ ನೀಲ್ ಡೌನ್ ಇದ್ದವರು ರಿಲ್ಯಾಕ್ಸ್ ಆಗಿರೋರು. ಮತ್ತೆ ಎಲ್ಲರೂ ಕೂತ್ಕೊಳ್ಳಿ ಕ್ಲೀನಾಗಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಮತ್ತೆ ರೆಡಿ ಅನ್ನೋಷ್ಟರಲ್ಲಿ ಮತ್ತೆ ಯಾರೋ ಒಂಚೂರು ಕಣ್ಣು ಮುಚ್ಚಿರೋರು, ಇನ್ಯಾರೋ ಸ್ಮೈಲ್ ಮಾಡದೆ ನಿಂತಿರ್ತಿದ್ರು. ಹೀಗೆ ಆಗಿ ಅದೆಷ್ಟು ಶಾರ್ಟ್ಸ್ ತೆಗೆದಿದ್ದಾರೋ ಈ ಫೋಟೋನ ಗೊತ್ತಿಲ್ಲ. ಬಹುಶಃ ಒಂದು 22 ವರ್ಷ ಆಗಿದೆ ಫುಲ್ ಫ್ಯಾಮಿಲಿ ಫೋಟೋ ತೆಗೆದು. ನಮ್ಮ ಮದುವೆಲಿ ತೆಗೆದಿದ್ದು ಫೋಟೋ ಈ ಥರ ಫುಲ್ ಫ್ಯಾಮಿಲಿ ಫೋಟೋ. ನಾನು ಆದರೆ ಶೇರ್ ಮಾಡ್ತೀನಿ, ಓಕೆ? ಆ ಫೋಟೋಸ್ನ ಯಾವಾಗಾದರೂ ಒಮ್ಮೆ ಶೇರ್ ಮಾಡ್ತೀನಿ. ವಿಡಿಯೋ ನೋಡ್ತೀನಿ, ವಿಡಿಯೋ ಇರಬೇಕು, ನೋಡ್ತೀನಿ, ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ. ನಮ್ಮ ಮದುವೆಲಿ ಮಾತ್ರ ಕಂಪ್ಲೀಟ್ ಫ್ಯಾಮಿಲಿ ಇದೆ. 9 ಜನ ಅಣ್ಣ ತಮ್ಮಂದರು, 9 ಜನ ಸಿಸ್ಟರ್ಸು, ಅವ್ರ ಮಕ್ಕಳು, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಅವಾಗ ಈಗ ಎಷ್ಟೊಂದು ಜನ ಇಲ್ಲ, ಇವಾಗ ನಮ್ಮ ಮಧ್ಯದಲ್ಲಿ ಇಲ್ಲೇ ಇಲ್ಲ. ಸೊ ಆ ಫೋಟೋದಲ್ಲಿ ನೀವೆಲ್ಲ ನೋಡ್ಬೋದು. ಒಮ್ಮೆ ನಿಮಗೆ ಪರಿಚಯಿಸ್ತೀನಿ ಕೂಡ. ಒಂಬತ್ತು ಜನ ಅಣ್ಣ ತಮ್ಮಂದ್ರ ಮಧ್ಯೆ ಒಬ್ಬಳೇ ಮಗಳು. ನಮ್ಮ ಮನೆಯವ್ರಿಗೆ ಅಕ್ಕ, ಒಂದು 4 ಜನರಿಗೆ ಅಕ್ಕ, 5 ಜನರಿಗೆ ತಂಗಿ. ಸೊ ಎಲ್ಲರ ನಡುವೆ ಅವರೊಬ್ಬರೇ ಇರೋದು. ಈ ಮದುವೆ ವೀಡಿಯೋಸ್ನ ನೀವೆಲ್ಲರೂ ಖುಷಿಪಟ್ಟು ನೋಡಿದ್ದೀರಾ, ತುಂಬ ಎನ್ಕರೇಜ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಾಳೆಯಿಂದ ಮತ್ತೆ ನಾರ್ಮಲ್ ಬ್ಲಾಗ್ಸ್ ಬರ್ತಾ ಹೋಗುತ್ತೆ, ನೋಡಿ. ಇಲ್ಲಿ ನೋಡಿ, ಹುಡುಗನಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ 1 ಸಲ ಹೇಳಿದ್ವಿ, 2 ಸಲ ಹೇಳಿದ್ವಿ, 3 ಸಲ ಹೇಳಿದ್ವಿ. ಅವರು ಇಲ್ಲ ಇನ್ನೊಮ್ಮೆ ಹೇಳಿ ವಿಡಿಯೋ ಸರಿ ಬರ್ತಿಲ್ಲ ಅಂತ ಫೈನಲ್ ಟೇಕ್ ಆಗೋಷ್ಟರಲ್ಲಿ ಒಂದು 4 ಸಲ ಆಯಿತು. ಅನಿಸ್ತು ಮೂವೀಸೆಲ್ಲ ಹೆಂಗಪ್ಪ ಶೂಟ್ ಮಾಡ್ತಾರೆ, ಒಂದು ಫೋಟೋಗೆ ಇವ್ರು ಇಷ್ಟೊಂದು ಟೇಕ್ಸ್ ತೊಗೊಳ್ತಾ ಇದ್ದಾರಲ್ಲ ಅಂತ ನನಗನ್ನಿಸ್ತು. ಹಾಗೆ ಇದು ನಮ್ಮ ಮನೆಯವರ ಅಕ್ಕನ ಗಂಡ, ನನ್ನ ಭಾವನ ಅಂದರೆ ಹೆಂಡ್ತಿ, ಸಿಸ್ಟರು, ಮದುಮಕ್ಕಳು ನಡುವೆ ನಿಂತ್ಕೊಂಡು ಅವರಷ್ಟು ಜನ ತೆಗೆಸ್ಕೊಂಡ್ರು ಫೋಟೋ. ಈಗ ಫ್ಯಾಮಿಲಿ ವೈಸ್ ಒಂದು 2 ರಿಂದ 3 ಫ್ಯಾಮಿಲಿದಷ್ಟೇ ಫೋಟೋಸ್ ನನಗೆ ಹಾಕೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ನಾನು, ನಮ್ಮ ಮನೆಯವರು, ಮಗ ಮತ್ತು ಭಾವ, ಸಿಸ್ಟ್ರು, ಅಕ್ಕ, ಇಷ್ಟು ಜನ ನಾವು ತೆಗೆಸ್ಕೊಂಡಿದ್ದು ಫೋಟೋ ಇದು. ಇದೆಲ್ಲ ಲೈಫ್ ಟೈಮ್ ಮೆಮೊರೀಸ್ ಅಲ್ವಾ, ನಮ್ಮೊಟ್ಟಿಗೆ ಯಾವಾಗಲೂ ಇರುತ್ತೆ. ಹಾಗೆ ಬೇಕು ಕೂಡ ಈ ಥರ ನೆನಪುಗಳು. ಈ ಶುಭ ಸಮಾರಂಭಗಳಲ್ಲಿ ಈ ಒಂದು ನೆನಪುಗಳು ತುಂಬ ಅಗತ್ಯ ಅನಿಸುತ್ತೆ. ಇದು ನಮ್ಮ ಫ್ಯಾಮಿಲಿ ಮದುಮಕ್ಕಳ ಜೊತೆಗೆ. ಫೋಟೋಗ್ರಾಫರ್ಸ್ ಒಂಥರ ಹಿಂಸೆ ಅಲ್ವಾ, ಲೆಫ್ಟಿಗೆ ತಿರುಗಿ ರೈಟಿಗೆ ತಿರುಗಿ ಸ್ಮೈಲ್ ಮಾಡಿ ಕತ್ತೆತ್ತಿ ಕತ್ತು ಬಗ್ಸಿ. ಇದು ಅಶ್ವಿನಿ ಅಕ್ಕ ಅಂದರೆ ನನ್ನ 5ನೇ ಭಾವನ ಫ್ಯಾಮಿಲಿ. ಅವರು ಅಶ್ವಿನಿ ಅಕ್ಕ ಕೂಡ ನನ್ನ ಸಿಸ್ಟ್ರು ಅರ್ಚನಾ, ಅವ್ರ ಮಗ ಅಚ್ಯುತ್. ಇದು ಅವರ ಫ್ಯಾಮಿಲಿ ಫೋಟೋ. ಹಾಗೆ ಇದು ಹುಡುಗನ ಸೋದರ ಮಾವ, ಅವರ ಫ್ಯಾಮಿಲಿ ಫೋಟೋ. ಇದು ಅವರ ವೈಫ್ ಅನುಪಮಾ, ಹಾಗೆ ಮಕ್ಕಳು.
ಹುಡುಗಿ ಫುಲ್ ಟಯರ್ಡ್ ಆಗಿದ್ದರು. 2:30-3 ಗಂಟೆ ಹತ್ತತ್ರ ಬಂತು ಟೈಮು. ಊಟ ಆಗಿರಲಿಲ್ಲ ಅವ್ರದ್ದು, ಒಂದು ಎಳ್ನೀರು ಕುಡಿದಿದ್ರು ಅಷ್ಟೇ. ಹಾಗೆ ಇಲ್ಲಿ ಬೀಗರು ಹುಡುಗಿ ಅಂದರೆ ಅವರ ಮಗಳ ಕಡೆಯವರು ಬೀಗರು, ಅವ್ರದ್ದು ಉತ್ತರ ಕರ್ನಾಟಕದ ಸಂಸ್ಕೃತಿ ಹಾಗೆ ಕೂರಿಸ್ಬಿಟ್ಟು ಬಟ್ಟೆನ ಮೈ ಮೇಲೆ ಹಾಕಿ ಅವರು ಶಾಸ್ತ್ರೋಕ್ತವಾಗಿ ಅವ್ರಿಗೆ ಗಿಫ್ಟ್ಸ್ ಕೊಡೋದನ್ನು ಈ ರೀತಿ ಮಾಡ್ತಾಯಿದ್ರು. ತುಂಬ ವಿಶೇಷ ಅನಿಸ್ತು, ಇದು ನೋಡಲಿಕ್ಕೂ ತುಂಬ ಖುಷಿಯಾಯಿತು. ನಿಮ್ಮೆಲ್ರಿಗೂ ಈ ವ್ಲಾಗ್ಸ್ ಹೇಗೆ ಅನಿಸ್ತು? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಇದಕ್ಕೆ ಯಾವುದೇ ಕಾಸ್ಟ್ ಆಗಲ್ಲ, ದಯವಿಟ್ಟು ಇದನ್ನು ಶೇರ್ ಮಾಡಿದಷ್ಟು ಒಳ್ಳೆಯ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ತಲುಪುತ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.